ಇನ್ನು ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ತಲೆಬುರುಡೆ ಕಥೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ ಎನ್ನಲಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಇನ್ನೊಂದು ಹೆಸರು ಜಾಯಿನ್ ಆಗಿರೋದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗಾಗಲೇ ಜೈಲು ಪಾಲಾಗಿದ್ದಾನೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಇನ್ನು ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ತಲೆಬುರುಡೆ ಕಥೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ ಎನ್ನಲಾಗ್ತಾ ಇದೆ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತಾ ಶ್ರೀಕಂಠ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಬಂದಂತಹ ಮಾಸ್ಕ್ ಮ್ಯಾನ್ ಹಿಂದೆ ಅತಿದೊಡ್ಡ ಷಡ್ಯಂತ್ರ ಇರುವುದು ದಿನೇ ದಿನೇ ಬಯಲಾಗ್ತಾ ಇದೆ. ಒಬ್ಬೊಬ್ಬರ ಹೆಸರೇ ತಳಕಾಕೊಳ್ತಾ ಇದೆ. ಇಲ್ಲಿಂದ ಕೇರಳವರೆಗೂ ಲಿಂಕ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಯೂಟ್ಯೂಬರ್ಗಳ ಹೆಸರು ಕೂಡ ಗೊತ್ತಾಗ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಇನ್ನೊಂದು ಹೆಸರು ಜಾಯಿನ್ ಆಗಿರೋದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಯಾವುದು ಆ ಹೆಸರು ಅಂತ ನೋಡ್ತಾ ಹೋಗೋಣ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಇವರಿಬ್ಬರೇ ಅಂತೆ. ಹೊಸ ಅಧ್ಯಾಯ ಈಗ ಶುರುವಾಗ್ತಾ ಇದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಇವರಿಬ್ಬರೇ. ಹಾಗಾಗಿ ವಿಠಲ್ ಗೌಡನಿಗೆ ಎಸ್ಐಟಿ ಡ್ರಿಲ್ ನಡೆಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಜೊತೆಗೆ ದಾಖಲೆ ಸಿಕ್ಕರೆ ವಿಠಲ್ ಗೌಡರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆದುಕೊಳ್ತಾ ಇದೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗಾಗಲೇ ಜೈಲು ಪಾಲಾಗಿದ್ದಾನೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಬುರುಡೆ ರಹಸ್ಯ ಕೂಡ ಬಯಲಾಗ್ತಾ ಇದೆ. ತಲೆ ಬುರುಡೆ ಕೊಟ್ಟಿದ್ದು ಮಟ್ಟಣ್ಣನವರ್, ತಿಮರೋಡಿ ಅಲ್ವಾ, ಅಗೆದು ತಂದಿದ್ದು ಈತನೇ ಅಂತೆಲ್ಲ ಹೇಳಲಾಗ್ತಾ ಇದೆ. ಎಸ್, ಇನ್ನು ಧರ್ಮಸ್ಥಳ ಕೇಸ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ತಲೆಬುರುಡೆ ಕಥೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸಿದೆ ಎನ್ನಲಾಗ್ತಾ ಇದೆ. ಇನ್ನು ಚಿನ್ನಯ್ಯ ತಾನೇ ಹೂತಿಟ್ಟ ಶವದ ತಲೆಬುರುಡೆ ಅಂತ ತಂದ ಕಳೇಬರ ಲ್ಯಾಬ್ನಿಂದಲೂ ತಂದಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ತೋಟದಿಂದಲೂ ಅಲ್ಲ, ಬಂಗ್ಲಾಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದೆ ಅಂತ ಚಿನ್ನಯ್ಯ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾನಂತೆ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಹಾಗಾದ್ರೆ ಯಾರು ಅಂತ ನೋಡೋದಾದ್ರೆ, ಬಂಗ್ಲಾಗುಡ್ಡ ಕಾಡಿನಿಂದ ಬುರುಡೆ ಅಗೆದು ತರೋದಕ್ಕೆ ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ್ ಗೌಡ ಎನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಚಿನ್ನಯ್ಯ ಹೇಳಿದಂಥ ಕೊನೆಯ ಸತ್ಯದಿಂದ ವಿಠಲ್ ಗೌಡ ಲಾಕ್ ಆಗಿದ್ದಾನೆ ಎನ್ನಲಾಗ್ತಾ ಇದೆ. ಇನ್ನು ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ಯಾಕೆ ಲಿಂಕ್ ಆದ್ರು ಅಂತೆಲ್ಲ ನೋಡೋದಾದ್ರೆ, ಇನ್ನು 2014ರಲ್ಲಿ ಧರ್ಮಸ್ಥಳ ಬಿಡುವಾಗ ವಿಠಲ್ ಗೌಡನ ಜೊತೆ ಚಿನ್ನಯ್ಯ ಸಂಪರ್ಕದಲ್ಲಿ ಇದ್ದ ಎನ್ನಲಾಗ್ತಾ ಇದೆ. ವಿಠಲ್ ಗೌಡನಿಗೆ ಹೋಟೆಲ್ಗೆ ಚಿನ್ನಯ್ಯ ಇನ್ನು ನಿತ್ಯ ಬರ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಗ್ರಾಹಕನಾಗಿದ್ದಂತೆ. ಧರ್ಮಸ್ಥಳ ಬಿಟ್ಟು ಹೋದ ಬಳಿಕವೂ ವಿಠಲ್ ಗೌಡ ಜೊತೆ ಚಿನ್ನಯ್ಯ ಸಂಪರ್ಕದಲ್ಲೇ ಇದ್ದ ಎನ್ನಲಾಗ್ತಾ ಇದೆ. ಕಾಡಲ್ಲಿ ಬುರುಡೆ ಹುಡುಕಿದ್ದು ಇವರಿಬ್ಬರೇ ಅಂತೆ. ಬುರುಡೆ ಕಥೆ ಆರಂಭವಾದದ್ದು ಕೂಡ ವಿಠಲ್ ಗೌಡ ಸಮ್ಮುಖದಲ್ಲೇ ಎನ್ನಲಾಗ್ತಾ ಇದೆ. ಬುರುಡೆ ತೆಗೆಯೋದಕ್ಕೆ ಬಂಗ್ಲಾಗುಡ್ಡ ಕಾಡಿಗೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ಇಬ್ಬರು ತೆರಳಿದ್ರು ಹೇಳಲಾಗ್ತಾ ಇದೆ. ಜೊತೆಗೆ ನನ್ನ ಜೊತೆ ಇರಿ, ನಾನೇ ಬುರುಡೆ ತರ್ತೀನಿ ಅಂತ ಕೂಡ ಈತ ಹೇಳಿದ್ನಂತೆ. ಈ ಎಲ್ಲ ವಿಚಾರ ಕುರಿತು ವಿಠಲ್ ಗೌಡನಿಗೆ ಇದೀಗ ಎಸ್ಐಟಿ ಡ್ರಿಲ್ ಅನ್ನ ಮಾಡ್ತಾ ಇದೆ. ನಾನು ಚಿನ್ನಯ್ಯನ ಜೊತೆ ಹೋಗಿದ್ದು ಮಾತ್ರ ಬುರುಡೆ ಮುಟ್ಟಿಲ್ಲ, ಹೋಗಿದ್ದು ಮಾತ್ರ ಸತ್ಯ ಎನ್ನುವಂಥ ಧೈರ್ಯದಲ್ಲಿ ವಿಠಲ್ ಗೌಡ ಇದ್ನಂತೆ. ಆದ್ರೆ ಈಗ ಚಿನ್ನಯ್ಯ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ ಲಾಕ್ ಆಗಿದ್ದಾನೆ. ಎಸ್ಐಟಿಯಿಂದ ವಿಠಲ್ ಗೌಡ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಗತ್ಯ ದಾಖಲೆ ಸಿಕ್ಕರೆ ವಿಠಲ್ ಗೌಡರನ್ನ ಕೂಡ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆ ನಡೆದಿದೆ. ಮಧ್ಯರಾತ್ರಿಯವರೆಗೂ ಎಸ್ಐಟಿ ವಿಚಾರಣೆ ನಡೆದಿದ್ದು, ಇಂದು ಎಸ್ಐಟಿಯಿಂದ ಮತ್ತೆ ವಿಠಲ್ ಗೌಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ವಿಠಲ್ ಗೌಡ ಪಾತ್ರಕ್ಕೆ ದಾಖಲೆ ಸಿಕ್ಕಲಿ ಈತನನ್ನ ಬಂಧಿಸುವಂತ ಸಾಧ್ಯತೆ ಬಹುತೇಕ ಇದೆ. ಇದೆಲ್ಲದರ ಜೊತೆಗೆ ಬಂಗ್ಲಾಗುಡ್ಡಕ್ಕೆ ಸೌಜನ್ಯ ಮಾವ ವಿಠಲ್ರನ್ನ ಕೂಡ ಸ್ಥಳಕ್ಕೆ ಮಹಜರು ಮಾಡುವಂತಹ ಪ್ರಕ್ರಿಯೆಗೆ ವಿಠಲ್ ಗೌಡರನ್ನ ಎಸ್ಐಟಿ ಕರೆದೊಯ್ದಿತ್ತಂತೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶನಿವಾರ ಸಂಜೆ ಬಂಗ್ಲಾಗುಡ್ಡ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ. ವಿಶೇಷ ತನಿಖಾ ತಂಡದ ಪೊಲೀಸರು ಸೌಜನ್ಯಾಳ ಮಾವ ವಿಠಲ್ ಗೌಡ ಅವರನ್ನ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟ ಬಳಿ ಇರುವಂತಹ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಸ್ಥಳ ಮಹಜರು ಮಾಡಿದ ಬಳಿಕ ರಾತ್ರಿ 8 ಗಂಟೆಯ ವೇಳೆಗೆ ಬೆಳ್ತಂಗಡಿ ಠಾಣೆಗೆ ಮರಳಿದ್ದಾರೆ. ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ ಜೊತೆ ವಿಠಲ್ ಗೌಡ ನಿಕಟ ಸಂಪರ್ಕದಿಲ್ಲ ಇದ್ದಂತಹ ಕಾರಣ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ನೀಡಿತ್ತು. ಹೀಗಾಗಿ ಶುಕ್ರವಾರ ವಿಠಲ್ ಗೌಡ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ರು. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಎನ್ನುವಂತಹ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆತ ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ಕೊಂಡು ಬಂದಿದ್ದ ಚಿನ್ನಯ್ಯ ಇದೀಗ ಪೊಲೀಸರ ಅತಿಥಿ ಆಗ್ಬಿಟ್ಟಿದ್ದಾನೆ. ಈ ಮಧ್ಯೆ ಇದೀಗ ಈ ಪ್ರಕರಣದಲ್ಲಿ ಮತ್ತೋರ್ವನಿಗೆ ಪೊಲೀಸರ ಡ್ರಿಲ್ ಶುರುವಾಗಿದೆ.
ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಯಾವಾಗ ಹೇಳಿದ್ರು ಅಂದಿನಿಂದ ಇವತ್ತಿನವರೆಗೂ ಈ ಒಂದು ಪ್ರಕರಣ ಸಖತ್ತು ಸದ್ದು ಸುದ್ದಿಯಲ್ಲಿದೆ. ಅದರಲ್ಲಿ ದಿನಕ್ಕೊಬ್ರು ಹೆಸರನ್ನ ತಳಕಾಕೊಳ್ತಾ ಇದೆ. ಇನ್ನು ಈ ಕಳೆದ 3-4 ದಿನಗಳಿಂದ ನೋಡ್ತಾ ಇದ್ವಿ, ಯೂಟ್ಯೂಬರ್ಗಳು ಸುಮಂತ್, ಅಭಿ, ಚಂದನ್ ಗೌಡ ಹೀಗೆ ಹಲವಾರು ಹೆಸರುಗಳು ಬರ್ತಾ ಇತ್ತು. ಈಗ ವಿಠಲ್ ಗೌಡ ಹೆಸರು ಕೂಡ ಸೇರ್ಕೊಂಡಿದೆ. ಒಟ್ಟಾರೆ ಒಂದು ಕೋಟ್ಯಾಂತರ ಜನರ ಭಕ್ತಿಗೆ, ಒಂದು ಭಕ್ತಿ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿರುವಂತಹ, ಷಡ್ಯಂತ್ರವನ್ನು ಮಾಡಿರುವಂತಹ ಈ ಎಲ್ಲ ಆರೋಪಗಳಿಗೆ ತಕ್ಕ ಶಿಕ್ಷೆ ಆಗಲಿ ಎಂಬುದೇ ನಮ್ಮ ಚಾನೆಲ್ನ ಆಶಯ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಕ್ಷಣದ ವಿಶೇಷ ಸುದ್ದಿ. ನಿಮ್ಮದು, ವೇಗ ನಮ್ಮದು.